ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ಇವತ್ತು ಹೇಗೆ ಈಸಿಯಾಗಿ ಸಿಂಪಲ್ಲಾಗಿ ಅರ್ಧ ಕಪ್ ರವೆಲಿ ವಡೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ 1.5 ಕಪ್ ನೀರು ಹಾಕಿ ನೀರು ಚೆನ್ನಾಗಿ ಕಾಯೋಕೆ ಬಿಡೋಣ. ಅದಕ್ಕೆ ಈಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರು ಕುದಿ ಬರ್ತಾ ಇದೆ, ಇನ್ನೂ ಕುದಿಬೇಕು ನೀರು. ಈಗ ರವೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಮೊದಲೇ ರವೆ ಹುರಿದಿಟ್ಕೊಂಡಿದ್ದೆ, ಅರ್ಧ ಕಪ್ ರವೆ ಹುರಿದಿಟ್ಕೊಂಡಿದ್ದೆ. ರವೆ ಹುರಿಯೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ರವೆ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅರಳಬೇಕು. ರವೆ ಸ್ಮೂತಾಗಿ ಫ್ರೈ ಆಗಬೇಕು. ನೀಟಾಗಿ ತಳ ಬಿಡಬೇಕು, ತಳಕ್ಕೆ ಅಂಟಬಾರ್ದು. ಇದಕ್ಕೆ ಉದ್ದಿನಬೇಳೆ ಬೇಡ, ಕಡಲೆಬೇಳೆ ಬೇಡ. ಅರ್ಧ ಕಪ್ ರವೆ ಇದ್ದರೆ ಸಾಕು, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಹೀಗೆ ನಾವು ತಿರುಗಿಸ್ಕೊಳ್ಳೋದ್ರಿಂದ ಅದೇ ತಳ ಹಿಡಿಯೋದಿಲ್ಲ. ತುಪ್ಪ ಇರುತ್ತಲ್ಲ, ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಈಗ ತಳ ಬಿಟ್ಟಿದೆ. ಈಗ ಇದನ್ನು ಆರೋದಕ್ಕೆ ಬಿಟ್ಟು ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡು ನಾದ್ಕೊಳ್ಳೋಣ. ಈಗ ಸ್ವಲ್ಪ ಪುಡಿ ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ನಾದ್ಕೊಳ್ಳೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ, ಎಲ್ಲೂ ಒಡ್ಕೊಳ್ಳಲ್ಲ ವಡೆ ಶೇಪು. ಈಗ ಇದಕ್ಕೆ ಖಾರದ ಪುಡಿ, ಜೀರಿಗೆ ಹಾಕ್ಕೊಂಡು ನೀಟಾಗಿ ನಾದ್ಕೊಂಡು, ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಶೇಪು, ತುಂಬ ಚೆನ್ನಾಗಿ ಬಂದಿದೆ. ವಡೆ ಜೊತೆಗೆ ಸಿಂಪಲ್ಲಾಗಿ ಚಟ್ನಿ ಮಾಡಿಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಪ್ಯಾನ್ ಬಿಸಿ ಆಗೋಕ್ಕಿಟ್ಟು ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡ್ತಾ ಇರ್ಬೋದು, ಎಣ್ಣೆ ಬಿಸಿ ಆಗಿದೆ. ಈಗ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಎತ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ವಡೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.